ನಮಸ್ಕಾರ, ನಾನು ಡಾಕ್ಟರ್ ಮಧು, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ವರ್ಧನ್ ಹಾಸ್ಪಿಟಲ್. IVF ಟ್ರೀಟ್ಮೆಂಟ್ ಅಂತ ಆಪ್ಷನ್ ಕೊಟ್ಟಾಗ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳಿರ್ತಾರೆ. ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಟೈಮ್ಗೆ ನಿಮಗೆ ಪೀರಿಯಡ್ಸ್ ಆಗಿ ಡೇ 2 ಡೇ 3 ಬರಲಿಕ್ಕೆ ಹೇಳ್ತಾರೆ. ಆವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಟ್ಯಾಬ್ಲೆಟ್ ಎಸ್ಟ್ರೋಜನ್ ಟ್ಯಾಬ್ಲೆಟ್ಸ್ ಅಂತ ಓರಲಿ ತೊಗೊಲಿಕ್ಕೆ ಹೇಳ್ತಾರೆ ಬಾಯಿಂದ. ಸೊ ತೊಗೊಂಡು ಒಂದು ಡೇ 7 ಡೇ 8ಗೆ ಬರಲಿಕ್ಕೆ ಹೇಳ್ತಾರೆ. ಆವಾಗ ಕೇಳಿಸ್ಕೊಂಡಿರಬೇಕು ಲೈನಿಂಗ್ ಚೆನ್ನಾಗಿ ಬರ್ತಾ ಇಲ್ಲ ಅಂತ. ಸೊ ಅಂದರೆ ಏನು, ಅದಕ್ಕೆ ತಿನ್ ಎಂಡೋಮೆಟ್ರಿಯಮ್ ಅಂತಾರೆ. ಸೊ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಕೊಂಡು ಪೀರಿಯಡ್ಸ್ ಆಗಿ 7ನೇ ದಿನವರೆಗೂ ಟ್ರೀಟ್ಮೆಂಟ್ ಕೊಟ್ಟಾಗ ಎಂಡೋಮೆಟ್ರಿಯಮ್ ಲೆಸ್ ದೆನ್ 7 mm ಅಂದರೆ ತಿನ್ ಎಂಡೋಮೆಟ್ರಿಯಮ್ ಅಂತ ಹೇಳ್ತಾರೆ. ಸೊ ಈ ತಿನ್ ಎಂಡೋಮೆಟ್ರಿಯಮ್ ಇದ್ದರೆ ಏನಾಗುತ್ತೆ? ಸೊ ತಿನ್ ಎಂಡೋಮೆಟ್ರಿಯಮ್ ಇದ್ದಾಗ ಏನಾಗುತ್ತೆ, ಇಂಪ್ಲಾಂಟೇಷನ್ ಸಕ್ಸಸ್ ರೇಟು ತುಂಬ ಕಡಿಮೆ ಆಗುತ್ತೆ. ಸೊ ಯಾವ್ಯಾವ ಕಾರಣಗಳಿಂದ ಇದು ತಿನ್ ಎಂಡೋಮೆಟ್ರಿಯಮ್ ಆಗ್ಬೋದು ಅಂದರೆ, ಒಮ್ಮೊಮ್ಮೆ ಏನಾಗುತ್ತೆ, ನಾವು ಮೇಲಿಂದ ಎಸ್ಟ್ರೋಜನ್ ಕೊಡ್ತಾ ಇರ್ತೀವಲ್ಲ, ಸೊ ಎಂಡೋಮೆಟ್ರಿಯಮ್ ರೆಸ್ಪಾಂಡ್ ಆಗಲ್ಲ, ರೆಸಿಸ್ಟೆನ್ಸ್ ಇರುತ್ತೆ, ಅಥವಾ ಬ್ಲಡ್ ಫ್ಲೋ ತುಂಬ ಕಡಿಮೆ ಇರುತ್ತೆ, ಅಥವಾ ಹಾರ್ಮೋನ್ಸ್ ಇರುತ್ತೆ ಲೈಕ್ ಟೆಸ್ಟೋಸ್ಟಿರೋನು, ಆ್ಯಂಡ್ರೋಜನ್ಸ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಲೈನಿಂಗ್ ಬೆಳೀತಾ ಇರಲ್ಲ. ಇಲ್ಲ ಸಮ್ಟೈಮ್ಸ್ ಏನಾಗುತ್ತೆ, ಲೈನಿಂಗಲ್ಲಿ ಎಂಡೋಮೆಟ್ರಿಯಮ್ ಅನ್ನೋದು ಲೇಯರೇ ಡ್ಯಾಮೇಜ್ ಆಗೋಗಿರುತ್ತೆ. ಸೊ ಈ 4 ಕಾರಣಗಳಿಂದ ಏನಾಗುತ್ತೆ, ನಿಮ್ಮದು ಲೈನಿಂಗ್ ಚೆನ್ನಾಗಿ ಬರ್ತಿರ್ಲಿಕ್ಕಿಲ್ಲ, ಅಥವಾ ಬ್ಲಡ್ ಫ್ಲೋ ಚೆನ್ನಾಗಿ ಆಗ್ತಿರ್ಲಿಕ್ಕಿಲ್ಲ ಎಂಡೋಮೆಟ್ರಿಯಮ್ಗೆ. ಸೊ ಯಾವ್ಯಾವ ಕಾರಣಗಳಾಗಿರಬಹುದು ಅಂದರೆ, ಸೊ ಸರ್ಜಿಕಲ್ ಕಾಸಸ್ ಅಂತಾರೆ. ಸರ್ಜಿಕಲ್ ಕಾಸಸ್ ಅಂದರೆ DNC ಅಂತ ಕೇಳಿರ್ತೀರ. ಸೊ DNC 2 ರೀತಿಯಲ್ಲಿರುತ್ತೆ. ಒಂದು ಪ್ರೆಗ್ನೆನ್ಸಿ ಆಗಿ ಮಗು ಬೇಡ ಅಥವಾ ಹಾರ್ಟ್ ಬೀಟ್ ಬಂದಿಲ್ಲ ಅಂಥೇಳಿ ಅಬಾರ್ಷನ್ ಆದಾಗ DNC ಮಾಡಿಸ್ಕೋತಿರಲ್ಲ ಆ ಟೈಮು, ಅಥವಾ ಗೈನಿಕ್ ರಿಲೇಟೆಡ್ ಅಂತಾರೆ. ಸೊ ಪೀರಿಯಡ್ಸು ತುಂಬ ಜಾಸ್ತಿ ಹೋಗ್ತಾ ಇದೆ, ಸೊ ಆವಾಗ ನಿಮ್ಮ ಡಾಕ್ಟ್ರ್ ಹೇಳ್ತಿರ್ಬೇಕು ಎಂಡೋಮೆಟ್ರಿಯಮ್ ತಿಕ್ಕಂಡಾಗಿ ದಪ್ಪ ಆಗಿದೆ, ಅದನ್ನು DNC ಮಾಡಬೇಕು ಅಂತ ಹೇಳ್ತಾರೆ. ಗರ್ಭಾಶಯಲ್ಲಿ ಗಡ್ಡೆ ಇದೆ ಅಂತ ಹೇಳ್ತಾರೆ. ಗಡ್ಡೆ ಇರಬೇಕಾದ್ರೆ ಏನಾಗುತ್ತೆ, ಅದು 2 ರೀತಿಯಲ್ಲಿ ರಿಮೂವ್ ಮಾಡ್ಬೋದು. ಒಂದು ಲ್ಯಾಪ್ರೋಸ್ಕೋಪಿ ಅಂತಾರೆ, ಸೊ ಮೇಲಿಂದ ಕ್ಯಾಮ್ರಾ ಹಾಕಿ ರಿಮೂವ್ ಮಾಡ್ತಾರೆ, ಅಥವಾ ಹಿಸ್ಟ್ರೋಸ್ಕೋಪಿ ಅಂತಾರೆ, ಗರ್ಭಾಶಯ ಒಳಗಡೆಯಿಂದ ರಿಮೂವ್ ಮಾಡ್ತಾರೆ. ಸೊ ಆ ಥರ ರಿಮೂವ್ ಮಾಡಿದಾಗ ಏನಾಗುತ್ತೆ, ನಮ್ಮದು ಎಂಡೋಮೆಟ್ರಿಯಲಿಗೆ ಏನಾದರೂ ಸ್ವಲ್ಪ ಜಾಸ್ತಿ ಡ್ಯಾಮೇಜ್ ಆಗಿದ್ರೂ ಕೂಡ ಲೈನಿಂಗ್ ಬರೋದಿಲ್ಲ. ಅಥವಾ ಗರ್ಭಾಶಯಲ್ಲಿ ಮಾಂಸ ಥರ ಪಾಲಿಪ್ ಅಂತಾರೆ, ಸೊ ಅದು ರಿಮೂವ್ ಮಾಡಬೇಕಾದ್ರೂ ತುಂಬ ಸ್ವಲ್ಪ ಎಂಡೋಮೆಟ್ರಿಯಲ್ ಡ್ಯಾಮೇಜ್ ಆದರೂ ಕೂಡ ಲೈನಿಂಗ್ ಬರೋದಿಲ್ಲ. ಸೊ ಇನ್ನೊಂದು ಏನು ಕೇಳಿರ್ಬೋದು ಅಂದರೆ ಸೆಪ್ಟಲ್ ರಿಸೆಕ್ಷನ್ ಅಂತಾರೆ, ಅಥವಾ ಗರ್ಭಾಶಯಲ್ಲಿ ಪರ್ದೆ ಥರ ಬಂದಿದೆ, ಅದನ್ನು ಕಟ್ ಮಾಡ್ಕೋಬೇಕು ಅಂತಾರೆ. ಸೊ ಸೆಪ್ಟಲ್ ರಿಸೆಕ್ಷನ್ ಅಂತಾರೆ. ಅಥವಾ ಗರ್ಭಾಶಯ ಚಿಕ್ಕದಾಗಿದೆ, ಸ್ವಲ್ಪ ದೊಡ್ಡದು ಮಾಡ್ಕೋಬೋದು ಅಂತ ಲ್ಯಾಟ್ರಲ್ ಮೆಟ್ರೋಪ್ಲಾಸ್ಟಿ ಅಂತಾರೆ. ಸೊ ಇದೆಲ್ಲ ಕಾರಣಗಳಿಂದನೂ ಏನಾಗ್ಬೋದು, ಒಮ್ಮೊಮ್ಮೆ ಎಂಡೋಮೆಟ್ರಿಯಮ್ ಲೇಯರ್ ಸ್ವಲ್ಪ ಡ್ಯಾಮೇಜ್ ಆಗಿ ಲೈನಿಂಗು ಒಮ್ಮೊಮ್ಮೆ ಬರೋದಿಲ್ಲ. ಅದು ಬಿಟ್ಕೊಂಡು ರೇಡಿಯೋಥೆರಪಿ, ಅಥವಾ ಎಂಡೋಮೆಟ್ರಿಯಲ್ ಏನಾದರೂ ಕ್ಯಾನ್ಸರ್ ಇರ್ಬೋದು, ಆ ಕಾರಣಗಳಿಂದ ರೇಡಿಯೋಥೆರಪಿ ಮಾಡ್ಕೊಂಡಿರ್ಬೋದು. ಅಥವಾ ಇನ್ಫೆಕ್ಷನ್ಸ್ ಅಂತಾರೆ, ಅಕ್ಯೂಟ್ PID ಅಥವಾ ಟ್ಯೂಬರ್ಕ್ಲೋಸಿಸ್ ಅಂತಾರೆ, ಅಕ್ಯೂಟಾಗಿ ಹೇಳ್ಬೋದು, ಲೈಕ್ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಕೇಳಿರ್ಬೋದು. ಅಥವಾ ಟ್ಯೂಬರ್ಕ್ಲೋಸಿಸ್ ಅಂತ TB ಅಂತ ಹೇಳ್ತಾರಲ್ವ. ಸೊ ಆ ಥರ ಬಂದಾಗ ಏನಾಗುತ್ತೆ, ನಮ್ಮದು ಲೈನಿಂಗಿಗೆ ಡ್ಯಾಮೇಜ್ ಆಗುತ್ತೆ. ಇದು ಕಾಮನೆಸ್ಟ್ ಕಾಸಸ್. ಅದರ್ ಲೆಸ್ ಕಾಮನೆಸ್ಟ್ ಅಂತಂದರೆ ಮುಲೇರಿಯನ್ ಅನಾಮಲೀಸ್ ಬರ್ತದೆ, ಅಥವಾ ಮುಲೇರಿಯನ್ ಅನಾಮಲೀಸ್ ಅಂತಂದರೆ ಹುಟ್ಟುತ್ತಲೇ ಗರ್ಭಾಶಯದು ಬೆಳವಣಿಗೆ ಸರಿ ಇರಲ್ಲ, ಒಮ್ಮೊಮ್ಮೆ ಹಾಫ್ ಯೂಟ್ರಸ್ ಅಂತಾರೆ, ಯೂನಿಕಾರ್ನೇಟ್, ಆ ಥರ ಇದ್ದಾಗೆ ಲೈನಿಂಗ್ ಹುಟ್ಟುತ್ತಲೇ ಚೆನ್ನಾಗಿ ಬರೋದಿಲ್ಲ. ಅದು ಒಂದು. ಅದಲ್ಲದೆ ಏನಾಗುತ್ತೆ, ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸು, ಒಂದು ವೇಳೆ ನೀವು ಏನೋ ಕಾರಣಕ್ಕೆ ನಿಮ್ಮದು PCOD ಆಯಿತು, ರೆಗ್ಯುಲರಾಗಿ ತೊಗೋತಾ ಇಲ್ಲ, ಪೀರಿಯಡ್ಸ್ ರೆಗ್ಯುಲರಾಗಿ ಬರ್ತಾ ಇಲ್ಲ, ಅಥವಾ ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇದೆ ಅಂತೇಳಿ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಲೈಕ್ 21 ಡೇಸ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರಲ್ಲ, ಸೊ ಅದು ಮೋರ್ ದೆನ್ 10 ಇಯರ್ಸ್ ಥರ ತೊಗೊಂಡಾಗ ಏನಾಗುತ್ತೆ, ಲೇಯರ್ ಸ್ವಲ್ಪ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಷ್ಟೆಲ್ಲ ಕಾರಣಗಳಿದ್ದರೂ ಕೂಡ ಭಾಳಷ್ಟು ಜನರಲ್ಲಿ ಇಡಿಯೋಪತಿಕ್ ಅನ್ನೋದು ಕಾಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡ್ಬೋದು ಅಂದರೆ, ಒಂದು ವೇಳೆ ಈ ತಿಂಗಳೇ ನಮಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಸ್ಟಾರ್ಟ್ ಮಾಡಿದರೆ, ನೀವು 7ನೇ ದಿನಕ್ಕೆ ಬಂದಿದ್ದೀರಾ, ಸೊ ಲೈನಿಂಗ್ ಬರ್ತಾ ಇಲ್ಲ ಅಂದಾಗೆ ಏನು ಮಾಡ್ತೀವಿ, ನಿಮಗೆ ನಾರ್ಮಲಾಗಿ ಏನು ಟ್ಯಾಬ್ಲೆಟ್ಸ್ ತೊಗೋತಾ ಇರ್ತೀರಲ್ಲ, ಎಸ್ಟ್ರೋಜನ್ ಟ್ಯಾಬ್ಲೆಟ್ಸ್, ಅದನ್ನು ನಾವು ಬೇರೆ ರೀತಿಯಲ್ಲೂ ಕೊಡ್ತೀವಿ. ಒಂದು ಕೆಳಗಡೆ ಇನ್ಸರ್ಟ್ ಮಾಡಲಿಕ್ಕೆ, ಲೈಕ್ ವಜನನಾಗಿ ಇನ್ಸರ್ಟ್ ಮಾಡಲಿಕ್ಕೆ ಟ್ಯಾಬ್ಲೆಟ್ ಕೊಡ್ತೀವಿ, ಅಥವಾ ಜೆಲ್ ಹಚ್ಕೊಳ್ಳಿಕ್ಕೆ ಕೊಡ್ತೀವಿ, ಹೊಟ್ಟೆಗೆ ಹಚ್ಕೊಳ್ಳಿಕ್ಕೆ, ಕಾಲಿಗೆ, ಕೈಗೆ ಹಚ್ಕೊಳ್ಳಿಕ್ಕೆ ಕೊಡ್ತೀವಿ. ಇದು 2 ಬೇರೆ ರೀತಿಯಲ್ಲಿ ಎಸ್ಟ್ರೋಜನ್ಸ್ ಕೊಡ್ತೀವಿ. ಅದಲ್ಲದೆ ಏನು ಮಾಡ್ಬೋದು ಅಂತಂದರೆ, ನಿಮಗೆ GCSF ಅಂತ ಬರುತ್ತೆ. ಸೊ ಅದು GCSF ಅಂದರೆ ಗ್ರ್ಯಾನ್ಯುಲೋಸೈಟ್ ಕೋಲಿನ್ ಸ್ಟಿಮ್ಯುಲೇಟಿಂಗ್ ಫ್ಯಾಕ್ಟರ್ ಅಂತ. ಸೊ ಅದೇನು ಮಾಡುತ್ತೆ, ಎಂಡೋಮೆಟ್ರಿಯಲ್ ಗ್ರೋತ್ ಫ್ಯಾಕ್ಟರ್ಸ್ನ ಅಥವಾ ಎಂಡೋಮೆಟ್ರಿಯಮ್ ರೀಜನ್ರೇಷನ್ ಮಾಡುತ್ತೆ, ಒಳಗಡೆ ಲೈನಿಂಗ್ ಏನಿದೆಯಲ್ಲ ಅದನ್ನು ರೀಜನ್ರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದು 2 ರೀತಿಯಲ್ಲಿ ಕೊಡ್ತೀವಿ. ಒಂದು ಡೈರೆಕ್ಟಾಗಿ ಗರ್ಭಾಶಯ ಒಳಗಡೆನೇ ಇನ್ಸರ್ಟ್ ಮಾಡ್ಬೋದು, ಅಥವಾ ಇಂಜೆಕ್ಷನ್ ಫಾರ್ಮ್ ಆಗಿ ಬರುತ್ತೆ. ಇದು 2ನೇದು. 3ನೇದು ಇನ್ನೊಂದು ಏನು ಮಾಡ್ಕೋಬೋದು ಅಂತಂದರೆ, ಈಗ ರೀಸೆಂಟಾಗಿ ಬಂದಿರೋದಂದರೆ PRP ಅಂತ ಬರುತ್ತೆ. ಸೊ ಅದನ್ನು ಏನು ಮಾಡ್ಬೋದು, ಪೇಷಂಟ್ ಯಾರು ಎಂಬ್ರಿಯೋ ಟ್ರಾನ್ಸ್ಫರ್ ತೊಗೋತಿರ್ತಾರಲ್ಲ ಆ ಪೇಷಂಟಿಂದ ಬ್ಲಡ್ ತೆಗಿತೀವಿ, ತೆಗೆದು ಪ್ರೊಸೆಸಿಂಗ್ ಮಾಡಿ ಆ ಪ್ಲೇಟ್ಲೆಟ್ ರಿಚ್ ಇರುವಂಥದ್ದು ಬ್ಲಡ್ನ ನಾವು ಡೈರೆಕ್ಟಾಗಿ ಗರ್ಭಾಶಯಲ್ಲಿ ಹಾಕ್ತೀವಿ. ಸೊ ಅದು 7ನೇ ದಿನ 8ನೇ ದಿನಕ್ಕೆ ಹಾಕಿ ಏನು ಮಾಡ್ತೀವಿ, ಒಂದು 2 ಡೇಸ್ ಆದಮೇಲೆ ಮತ್ತೆ ಕರಿತೀವಿ, ಅದನ್ನು ಎಂಡೋಮೆಟ್ರಿಯಲ್ ಥಿಕ್ನೆಸ್ ರೆಸ್ಪಾನ್ಸ್ ನೋಡ್ತೀವಿ.
ಇದರಲ್ಲಿ ಏನಾಗುತ್ತೆ PRPL ಅಂದರೆ ಅದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಅದು ಏನು ಮಾಡುತ್ತೆ, ಎಂಡೋಮೆಟ್ರಿಯಮ್ ಲೈನಿಂಗ್ ಏನು ಬರೋ ಸೆಲ್ಸ್ ಇರುತ್ತಲ್ಲ ಅದರ ರೀಜನರೇಷನ್ ಮಾಡಿ ಲೈನಿಂಗ್ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ, ಬ್ಲಡ್ ಫ್ಲೋ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಇದು ರೀಸೆಂಟ್ ಆಗಿರೋದು. ಸೊ ಇದ್ರದ್ದು ಸಕ್ಸಸ್ ರೇಟು ಹೌದು, ಇವತ್ತು ಮಾಡಿಸಿ ಒಂದು 2 ಡೇಸ್ ಆದಮೇಲೆ ಮತ್ತೆ ವಾಪಸ್ ರೀಜನ್ರೇಷನ್ ಅದರದ್ದು ಆಗಿದೆಯಲ್ಲ ಅಂತ ನೋಡಲಿಕ್ಕೆ ಆಲ್ಮೋಸ್ಟ್ 0.5 to 1 mm ಥಿಕ್ನೆಸ್ ಎಲ್ಲ ಇಂಕ್ರಿಮೆಂಟ್ ನಾವು ನಮ್ಮ ಹಾಸ್ಪಿಟಲಲ್ಲಿ ನೋಡಿದ್ದೀವಿ. ಈಗ ಪೇಷಂಟು ಒಂದು ವೇಳೆ ಈ ಸೈಕಲ್ ಬಿಟ್ಟು ಮುಂದಿನ ಸೈಕಲ್ ಪ್ಲ್ಯಾನ್ ಮಾಡಬೇಕಾದಾಗ ಏನು ಮಾಡಬೇಕು, ಎಂಡೋಮೆಟ್ರಿಯಲ್ ಸ್ಕ್ರ್ಯಾಚಿಂಗ್ ಅಂತಾರೆ. ಸೊ ಎಂಡೋಮೆಟ್ರಿಯಲ್ ಸ್ಕ್ರ್ಯಾಚಿಂಗಲ್ಲಿ ಏನು ಮಾಡ್ತೀವಿ ಅಂತಂದರೆ, ಪೀರಿಯಡ್ಸ್ ಆಗಿ ಡೇ 2 ಡೇ 3 ಬಂದ ತಕ್ಷಣ ಏನು ಮಾಡ್ತೀವಿ, ಅದನ್ನು ಜಸ್ಟ್ ಒಂದು DNC ಸೆಟ್ ಥರ ಅಥವಾ ಒಂದು ಕ್ಯೂರೇಟಿಂಗ್ ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದರಿಂದ ಜಸ್ಟ್ ಲೈನಿಂಗ್ನ ಜಸ್ಟ್ ಸ್ಕ್ರೇಪ್ ಮಾಡ್ತೀವಿ. ಆ ಸ್ಕ್ರೇಪ್ ಮಾಡಿದಾಗ ಏನಾಗುತ್ತೆ ಅಂದರೆ ಗ್ರೋತ್ ಫ್ಯಾಕ್ಟರ್ಸ್ ರಿಲೀಸ್ ಆಗುತ್ತೆ. ಆ ಗ್ರೋತ್ ಫ್ಯಾಕ್ಟರ್ಸ್ ಏನು ಮಾಡುತ್ತೆ ಅಂತಂದರೆ ಲೈನಿಂಗ್ ಬರಲಿಕ್ಕೆ ಟಿಶ್ಯೂನ ಗ್ರೋತ್ ಮಾಡುತ್ತೆ, ಪ್ಲಸ್ ಬ್ಲಡ್ ಫ್ಲೋ ಇನ್ಕ್ರೀಸ್ ಮಾಡುತ್ತೆ. ಅದು ಪೀರಿಯಡ್ಸ್ ಆಗಿ ಡೇ 2 3 ಮಾಡಿಕೊಂಡು, ಈಗ ನಾನು ಮುಂಚೆ ಏನು ಹೇಳಿದ್ನಲ್ಲ ಹಾರ್ಮೋನ್ಸ್ ಎಸ್ಟ್ರೋಜನ್, ಅದು 2ನೇ ದಿನ ಸ್ಟಾರ್ಟ್ ಮಾಡ್ತೀವಲ್ಲ, ಬಾಯಿಂದನೂ ಕೊಡ್ಬೋದು, ವಜನದಿಂದ ಹಾಕಲಿಕ್ಕೆ ಹೇಳ್ಬೋದು, ಪ್ಲಸ್ ಜೆಲ್ ಹಚ್ಕೊಳ್ಳಿಕ್ಕೆ ಕೊಡ್ಬೋದು. ಅಪಾರ್ಟ್ ಫ್ರಮ್ ದಟ್ GACSFಗೆ ಹೋಗ್ಬೋದು. PRPL ಮಾಡ್ಕೊಂಡು ಎಂಡೋಮೆಟ್ರಿಯಲ್ ಲೈನಿಂಗ್ ನಾವು 8 to 11ವರೆಗೂ ಮಾಡೋಷ್ಟು ಮಾಡ್ಕೋಬೋದು. ಸಕ್ಸಸ್ ರೇಟ್ ತುಂಬ ಚೆನ್ನಾಗಿದೆ PRPL GCSF ಅಲ್ಲಿ ನಾವು ನಮ್ಮ ಹಾಸ್ಪಿಟಲಲ್ಲಿ ಮಾಡಿದಾಗ.